ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು saikaminitrends. ಇವತ್ತು ರೆಸಿಪಿ ವಿಡಿಯೋ ಏನಿಲ್ಲ, ಆದರೆ 2 ಟಿಪ್ಸ್ನ ಶೇರ್ ಮಾಡೋಣ ಅಂತ. ಹೋಮ್ ರೆಮಿಡೀಸ್ ಕೋಲ್ಡ್ ಆ್ಯಂಡ್ ಕಾಫಿಗೆ. ಇದು ದೊಡ್ಡವರಿಗಾದರೂ ಆಯಿತು, ಚಿಕ್ಕವರಿಗಾದರೂ ಆಯಿತು. ನಾನು ಕೂಡ ಪರ್ಸ್ನಲಿ ಇದನ್ನು ಯೂಸ್ ಮಾಡ್ತೀನಿ ನನ್ನ ಮಕ್ಕಳಿಗೆ. ಈ ಟಿಪ್ಸ್ನ ನಾನು ಕಲ್ತ್ಕೊಂಡಿದ್ದು ನಮ್ಮ ತಾಯಿಯಿಂದ. ತುಂಬಾ ಇಫೆಕ್ಟಿವ್ ಆಗಿರುತ್ತೆ ಕೋಲ್ಡ್ ಆ್ಯಂಡ್ ಕಾಫಿಗೆ. ಅವಾಗ ತಾನೇ ಸಿಮ್ಟಮ್ಸ್ ಶುರು ಆಗ್ತಾ ಇದೆ ಅಂತ ಗೊತ್ತಾದರೆ ನಿಮಗೆ ಈ ರೆಮಿಡೀಸ್ನ ನೀವು ಯೂಸ್ ಮಾಡ್ಕೋಬೋದು. ಇದು ನೋಡ್ತಾ ಇದ್ದೀರಲ್ಲ, ಇದು ಮೆಣಸಿನ ಥರನೇ ಇರುತ್ತೆ. ಇದಕ್ಕೆ ಹಿಪ್ಪಲಿ ಅಂತ ಕರೀತಾರೆ, ಇಲ್ಲ ಪೈಪರ್ ಲಾಂಗಮ್ ಅಂತ ಕರೀತಾರೆ, ಇಲ್ಲ ಲಾಂಗ್ ಪೆಪ್ಪರ್ ಅಂತ ಕೂಡ ಹೇಳ್ತಾರೆ. ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಆಯುರ್ವೇದಿಕ್ ಶಾಪಲ್ಲಿ ಸುಲಭವಾಗಿ ಸಿಗುತ್ತೆ. ಅದನ್ನು ನೀವು ತಂದಿಟ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳಿ. ಇದ್ರದ್ದು ಮಾಡಿಕೊಂಡು ಅದನ್ನು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಖಾರ ಇರುತ್ತೆ. ಸೊ ಹಾಗಾಗಿ ಇದನ್ನು ತಿಂದ ತಕ್ಷಣ ನೀವು ಬೇರೆ ಏನೂ ತಿನ್ನೋಕ್ಕಾಗೋದಿಲ್ಲ, ಒಂದು ಹಾಫ್ ಆನ್ ಅವರ್, ಯಾಕಂದರೆ ಬೇರೆ ಏನು ಟೇಸ್ಟ್ ಗೊತ್ತಾಗೋದಿಲ್ಲ. ಅದಕ್ಕೆ ಐ ವುಡ್ ಸಜೆಸ್ಟ್ ಅರ್ಲಿ ಮಾರ್ನಿಂಗ್ ಇದನ್ನು ತಿಂದುಬಿಟ್ಟು ನಂತರ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವ್ರು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರಾತ್ರಿ ತಿಂದುಬಿಟ್ಟು ಮಲ್ಕೊಂಡ್ರೂ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಜೇನುತುಪ್ಪದ ಜೊತೆ ಅದನ್ನು ಫೈನ್ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಸೆಮಿ ಲಿಕ್ವಿಡ್ ಆಗಾದರೂ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬಾಲ್ಸ್ ಥರನಾದರೂ ಮಾಡಿಕೊಂಡು ದಿನಕ್ಕೆ ಒಂದರಂತೆ ಒಂದು 5 ರಿಂದ 7 ದಿನ ಯೂಸ್ ಮಾಡಿದ್ರೆ ತುಂಬಾ ಬೇಗ ಕಡಿಮೆ ಆಗುತ್ತೆ ಕೆಮ್ಮು. ಇದರಲ್ಲಿ ಇರೋ ಪ್ರಾಪರ್ಟೀಸ್ ಹೇಗೆ ಅಂದರೆ ಎಲ್ಲ ಕಫನ ತೆಗೆಯುತ್ತೆ, ಮ್ಯೂಕಸ್ ಎಲ್ಲ ಹೊರಗಡೆ ಬರುತ್ತೆ. ಸೊ ನಿಮಗೆ ಬ್ರೀತ್ ಮಾಡಲಿಕ್ಕೆ ಸುಲಭ ಆಗುತ್ತೆ. 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಗಂಟ್ಲಿಗೆ ಇಟ್ಕೊಂಡು ಗುಳಿಗೆ ಥರ ನುಂಗಿದ್ರೆ ತುಂಬಾ ಸುಲಭ, ಯಾಕಂದರೆ ತುಂಬ ಖಾರ ಇರುತ್ತೆ. ಇನ್ನೊಂದು ರೆಸಿಪಿ ಬಂದುಬಿಟ್ಟು ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಯೂಸ್ ಮಾಡಿಬಿಟ್ಟು ಹಾಗೆ ತಿನ್ನೋಕ್ಕೆ ಕೊಟ್ಟರೆ ಯಾರಿಗೂ ಅದರದ್ದು ಟೇಸ್ಟ್ ಇಷ್ಟ ಆಗೋದಿಲ್ಲ. ಅದನ್ನು ಹೇಗೆ ಅಡುಗೆನಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. 2 ರಿಂದ 2.5 ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಯೂಸ್ ಮಾಡಬೇಡಿ, ತುಪ್ಪನೇ ಯೂಸ್ ಮಾಡಿ. ತುಪ್ಪ ಬಿಸಿ ಆದ ನಂತರ ಒಂದು 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸರುಗಳು ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಮೀನ್ವೈಲ್ ನಾವು 1 ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ ತರಿತರಿಯಾಗಿ ಕುಟ್ಕೊಂಡಿರೋವಂಥ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಈ ಥರ ಫ್ರೆಶ್ ಆಗಿ ಪುಡಿ ಮಾಡೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆವಾಗೇ ಅದು ಇಫೆಕ್ಟಿವ್ ಆಗಿರುತ್ತೆ. ಮೆಣಸು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಆವಾಗ ಏನೂ ಖಾರ ಗೊತ್ತಾಗೋದಿಲ್ಲ, ಆರಾಮಾಗಿ ತಿನ್ಬೋದು. ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಬಿಸಿ ಬಿಸಿ ಇರುವಾಗೆ ತಿನ್ನಕ್ಕೆ ಕೊಡಿ ಮಕ್ಕಳಿಗೆ. ಇದನ್ನು ಮಕ್ಕಳು ಅಂತಲ್ಲ, ದೊಡ್ಡವರು ಕೂಡ ತಿನ್ಬೋದು. ತುಪ್ಪದಲ್ಲಿ ಮಾಡಿರೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ತೋರಿಸಿರೋ 3 ರೆಮಿಡೀಸ್ನು ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ತುಂಬಾ ಚೆನ್ನಾಗಿ ರಿಲೀಫ್ ಆಗಿದೆ, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಅಲರ್ಜೀಸ್ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ. ಮೆಣಸಿನಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ, ಅಲ್ಲದೆ ಅದು ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಬಯೋಟಿಕ್ ಇನ್ ನೇಚರ್. ಅದು ತುಪ್ಪದ ಜೊತೆ ಮಿಕ್ಸ್ ಆದಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಗಡಿ ಅಗೇನ್ಸ್ಟು. ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಹಿಪ್ಪಲಿ ಕೂಡ. ನೋಡಿ, ತಿಂತಾ ಇದ್ದಾಳೆ ನನ್ನ ಮಗಳು, ತುಂಬಾ ಇಷ್ಟಪಡ್ತಾರೆ ಇದನ್ನು. ಆ್ಯಸ್ ಸಚ್ ತುಂಬ ಟೇಸ್ಟ್ ಇರುತ್ತೆ, ತುಪ್ಪದಲ್ಲಿ ಹಾಕಿರ್ತೀವಲ್ಲ ಒಗ್ಗರಣೆ, ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಹೇಳೋದು ಮರ್ತೋದೆ ಫ್ರೆಂಡ್ಸ್, ಇವತ್ತು ಯೂಸ್ ಮಾಡಿರೋ 3 ಪದಾರ್ಥಗಳು ತುಂಬ ಹೀಟ್ ಪ್ರೊಡ್ಯೂಸಿಂಗ್. ಅದಕ್ಕೆ ಫ್ಲೂಯಿಡ್ ಇಂಟೇಕ್ ತುಂಬಾ ಚೆನ್ನಾಗಿರಲಿ, ಚೆನ್ನಾಗಿ ನೀರು ಕುಡಿಬೇಕು.